ನಮಸ್ಕಾರ. ಭಾರತದ ವಾಣಿಜ್ಯ ಬಾಹ್ಯಾಕಾಶ ವಲಯದಲ್ಲಿ ಮತ್ತು ಬೃಹತ್ ಪ್ರಮಾಣದ ಉಪಗ್ರಹ ಉತ್ಪಾದನೆಯಲ್ಲಿ ಆಗ್ತಿರೋ ಕ್ರಾಂತಿಕಾರಿ ಬೆಳವಣಿಗೆಗಳನ್ನು ಬಿಡಿಸಿ ಹೇಳೋ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಭಾರತದ ಸ್ಪೇಸ್ ಟೆಕ್ನಾಲಜಿ ಎಷ್ಟು ವೇಗವಾಗಿ ಮುನ್ನುಗ್ತಿದೆ ಅನ್ನೋದನ್ನು ನಾವಿಂದು ನೋಡಲಿದ್ದೇವೆ. ಬರೋಬ್ಬರಿ 105 ಕೋಟಿ ರೂಪಾಯಿಗಳು. ಹೈದರಾಬಾದ್ ಮೂಲದ ಸ್ಪೇಸ್ ಸ್ಟಾರ್ಟಪ್ ಧ್ರುವ ಸ್ಪೇಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಫಂಡ್ ಅಡಿಯಲ್ಲಿ ಇತ್ತೀಚೆಗಷ್ಟೇ ಪಡೆದುಕೊಂಡಿರೋ ಬೃಹತ್ ಮೊತ್ತ ಇದು. ನಮ್ಮ ಖಾಸಗಿ ಬಾಹ್ಯಾಕಾಶ ವಲಯದ ಸಾಮರ್ಥ್ಯನ ಬಲಪಡಿಸೋ ನಿಟ್ಟಿನಲ್ಲಿ ಇದೊಂದು ಐತಿಹಾಸಿಕ ಹೆಜ್ಜೆ. ಇದು ಕೇವಲ ಫಂಡಿಂಗ್ ಮಾತ್ರ ಅಲ್ಲ, ಮುಂದಿನ ದೊಡ್ಡ ಬದಲಾವಣೆಯ ಮುನ್ನುಡಿ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಈ ಪ್ರಾಜೆಕ್ಟ್ ಗರುಡ್ ಅಂದ್ರೆ ನಿಖರವಾಗಿ ಏನು ಅಂತ ನೋಡೋಣ. ಧ್ರುವ ಸ್ಪೇಸ್ ಕೇವಲ ಒಂದೆರಡು ಉಪಗ್ರಹಗಳನ್ನು ಮಾತ್ರ ತಯಾರಿಸಿ ಸುಮ್ಮನೆ ಆಗುವ ಸಾಂಪ್ರದಾಯಿಕ ವಿಧಾನಕ್ಕೆ ಅಂಟಿಕೊಂಡಿಲ್ಲ. ಬದಲಾಗಿ ಬೇಡಿಕೆಗೆ ತಕ್ಕಂತೆ ವೇಗವಾಗಿ ಮತ್ತು ನಿರಂತರವಾಗಿ ಉಪಗ್ರಹಗಳನ್ನು ನಿರ್ಮಿಸುವ ಒಂದು ಡೆಡಿಕೇಟೆಡ್ ಪ್ಲಾಟ್ಫಾರ್ಮ್ ಅನ್ನೇ ಅವರು ಶುರು ಮಾಡಿದ್ದಾರೆ. ಅಂದರೆ ಇದೊಂದು ಹೈಲಿ ಸ್ಕೇಲಬಲ್ ಆದಂತಹ ದೃಷ್ಟಿಕೋನ. ಪ್ರಾಜೆಕ್ಟ್ ಗರುಡ್ನ ಅಸಲಿ ಟೆಕ್ನಾಲಜಿ ಇರೋದೇ ಇಲ್ಲಿ. ಇದು 500 kg ವರ್ಗದ ಫ್ಲಾಟ್ ಪ್ಯಾಕ್ ಪ್ಲಾಟ್ಫಾರ್ಮ್. ಸರಳವಾಗಿ ಹೇಳಬೇಕಂದ್ರೆ ಇದು ಹೈ ವಾಲ್ಯೂಮ್ ಉತ್ಪಾದನೆಗೆ ಮತ್ತು ಒಟ್ಟಿಗೆ ಹಲವು ಬೇರೆ ಬೇರೆ ಮಿಷನ್ಗಳನ್ನು ನಿರ್ವಹಿಸಲು ವಿನ್ಯಾಸಗೊಳಿಸಿರುವ ಒಂದು ಸ್ಟ್ಯಾಂಡರ್ಡ್ ಸ್ಪೇಸ್ ಕ್ರಾಫ್ಟ್ ಪ್ಲಾಟ್ಫಾರ್ಮ್. ಒಮ್ಮೆ ವಿನ್ಯಾಸಗೊಳಿಸಿ ಮತ್ತೆ ಅತಿ ವೇಗವಾಗಿ ಉತ್ಪಾದನೆ ಮಾಡೋಕೆ ಮಾಡಿರುವ ಅದ್ಭುತ ವ್ಯವಸ್ಥೆ ಇದು. ಇವತ್ತಿನ ಸ್ಪೇಸ್ ಇಂಡಸ್ಟ್ರಿಯಲ್ಲಿ ಮುಖ್ಯವಾಗಿ 2 ಟ್ರೆಂಡ್ ಇದೆ. ಒಂದ್ ಕಡೆ ತೀರಾ ಚಿಕ್ಕದಾದ ಪ್ರಾಯೋಗಿಕ ಉಪಗ್ರಹಗಳು, ಇನ್ನೊಂದು ಕಡೆ ಅತ್ಯಂತ ದೊಡ್ಡದಾದ ಮತ್ತು ಅಷ್ಟೇ ದುಬಾರಿಯಾದ ಸಾಂಪ್ರದಾಯಿಕ ಉಪಗ್ರಹಗಳು. ಈ ಎರಡರ ನಡುವೆ ಒಂದು ಅತಿ ದೊಡ್ಡ ಗ್ಯಾಪ್ ಇದೆ. ಆ ಗ್ಯಾಪ್ ಅನ್ನೇ ಈ 500 kg ವರ್ಗದ ಪ್ರಾಜೆಕ್ಟ್ ಗರುಡ್ ಪ್ಲಾಟ್ಫಾರ್ಮ್ ಪರ್ಫೆಕ್ಟ್ ಆಗಿ ತುಂಬ್ತಿದೆ. ಈಗ ಇದರ ಫ್ಲಾಟ್ ಪ್ಯಾಕ್ ಆರ್ಕಿಟೆಕ್ಚರ್ ವಿನ್ಯಾಸದ ಬಗ್ಗೆ ಸ್ವಲ್ಪ ತಿಳಿಯೋಣ. ಫ್ಲಾಟ್ ಪ್ಯಾಕ್ ಪೀಠೋಪಕರಣಗಳು ಅಂದ್ರೆ ಈ ಐಕ್ಯಾ ಥರದ ಫರ್ನಿಚರ್ಗಳ ಬಗ್ಗೆ ನಮಗೆಲ್ರಿಗೂ ಗೊತ್ತೇ ಇದೆ ಅಲ್ವಾ. ಅವನ್ನ ಸುಲಭವಾಗಿ ಮಡಚಿ ತರಬಹುದು, ಬೇಕಾದ ಕಡೆ ಫಟಾಫಟ್ ಅಂತ ಜೋಡಿಸ್ಕೋಬಹುದು. ಸರಿಯಾಗಿ ಅದೇ ಲಾಜಿಕ್ಕನ್ನೇ ಇಲ್ಲಿ ಉಪಗ್ರಹಗಳಿಗೂ ಬಳಸಲಾಗಿದೆ. ಕಡಿಮೆ ಜಾಗದಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಬೃಹತ್ ಪ್ರಮಾಣದಲ್ಲಿ ಉಪಗ್ರಹಗಳನ್ನು ಉಡಾವಣೆ ಮಾಡೋಕೆ ಈ ಆರ್ಕಿಟೆಕ್ಚರನ್ನ ವಿನ್ಯಾಸ ಮಾಡಲಾಗಿದೆ. ನಿಜಕ್ಕೂ ಇದೊಂದು ಬ್ರಿಲಿಯಂಟ್ ಐಡಿಯಾ. ಈ ವಿನ್ಯಾಸದಿಂದ ಪ್ರಮುಖವಾಗಿ 3 ದೊಡ್ಡ ಲಾಭಗಳಿವೆ. ಮೊದಲನೇದು ಎಫಿಷಿಯೆಂಟ್ ಲಾಂಚ್ ಸ್ಟ್ಯಾಕಿಂಗ್, ಅಂದ್ರೆ ರಾಕೆಟ್ ಒಳಗೆ ಒಂದರ ಮೇಲೊಂದು ಸುಲಭವಾಗಿ ಜೋಡಿಸುವುದು. ಎರಡನೇದು ಫಾಸ್ಟರ್ ಸಿಸ್ಟಮ್ ಇಂಟಿಗ್ರೇಷನ್ ಮತ್ತು ಮೂರನೇದು ಇಂಪ್ರೂವ್ಡ್ ಡಿಪ್ಲಾಯ್ಮೆಂಟ್ ಟೈಮ್ಲೈನ್ಸ್. ಇವೆಲ್ಲ ಒಟ್ಟಿಗೆ ಸೇರಿದಾಗ ಏನಾಗುತ್ತೆ ಗೊತ್ತಾ? ಹಿಂದೆಂದು ಊಹಿಸದಷ್ಟು ವೇಗದಲ್ಲಿ ಬೃಹತ್ ಪ್ರಮಾಣದ ಉಪಗ್ರಹಗಳನ್ನು ಉತ್ಪಾದಿಸಿ ಕಕ್ಷೆಗೆ ಸೇರಿಸಲು ಸಾಧ್ಯವಾಗುತ್ತೆ. ಸರಿ, ಹಾಗಾದ್ರೆ ಈ ಪ್ಲಾಟ್ಫಾರ್ಮ್ನ ನಿಜವಾದ ಅಪ್ಲಿಕೇಶನ್ಗಳು ಯಾವುವು? ನೋಡೋಣ. ಈ ಬಹುಮುಖ ವಿನ್ಯಾಸದ ಪ್ರಮುಖ ಟಾರ್ಗೆಟ್ ಅಂದ್ರೆ ಟೆಲಿಕಮ್ಯುನಿಕೇಷನ್, ನ್ಯಾಷನಲ್ ಸೆಕ್ಯೂರಿಟಿ, ಅರ್ತ್ ಅಬ್ಸರ್ವೇಷನ್ ಮತ್ತು ಹೊಸ ಡೇಟಾ ಚಾಲಿತ ಅಪ್ಲಿಕೇಶನ್ಗಳು. ನಮ್ಮ ಮುಂದಿನ ದಿನಗಳ ಇಂಟರ್ನೆಟ್ ಸಂಪರ್ಕ, ದೈನಂದಿನ ಡೇಟಾ ಅಗತ್ಯಗಳು ಮತ್ತು ದೇಶದ ನಿರ್ಣಾಯಕ ಮೂಲಸೌಕರ್ಯಗಳು ಈ ಅತ್ಯಾಧುನಿಕ ಉಪಗ್ರಹಗಳನ್ನೇ ಅವಲಂಬಿಸಿರುತ್ತವೆ. ಇವುಗಳ ಇಂಪ್ಯಾಕ್ಟ್ ಎಷ್ಟರ ಮಟ್ಟಿಗಿರುತ್ತೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೋದು. ಕೊನೆಯದಾಗಿ ಇದರ ಭವಿಷ್ಯದ ಉತ್ಪಾದನಾ ಸಾಮರ್ಥ್ಯದ ಕಡೆ ಗಮನ ಹರಿಸೋಣ. ಇಷ್ಟು ಬೃಹತ್ ಪ್ರಮಾಣದಲ್ಲಿ ಉತ್ಪಾದನೆ ಮಾಡೋದು ಕೇವಲ ಕನಸಾಗುವುದಿಲ್ಲ. ಕಂಪನಿಯು ಈಗಾಗಲೇ ತನಗೆ ಬೇಕಾದ ಇಂಡಸ್ಟ್ರಿಯಲ್ ಇನ್ಫ್ರಾಸ್ಟ್ರಕ್ಚರ್, ಅತ್ಯಾಧುನಿಕ ಎಕ್ವಿಪ್ಮೆಂಟ್ ಮತ್ತು ಪ್ರಕ್ರಿಯೆಗಳನ್ನು ಸೆಟಪ್ ಮಾಡೋ ಕೆಲಸದಲ್ಲಿ ಭರ್ಜರಿಯಾಗಿ ತೊಡ್ಕೊಂಡಿದೆ. ಈ ಸ್ಕೇಲನ್ನು ಅಚೀವ್ ಮಾಡಬೇಕಾದ ಎಲ್ಲ ಸಿದ್ಧತೆಗಳು ಭರದಿಂದ ನಡೀತಾ ಇವೆ. ಇವರ ಉತ್ಪಾದನಾ ಮಾರ್ಗಸೂಚಿ ತುಂಬಾ ಕ್ಲಿಯರ್ ಆಗಿದೆ. ಹಂತ 1 ಬಲವಾದ ಕೈಗಾರಿಕಾ ಮೂಲಸೌಕರ್ಯ ಮತ್ತು ಉಪಕರಣಗಳನ್ನು ಸ್ಥಾಪಿಸುವುದು. ಹಂತ 2 ತಮ್ಮ ಪ್ರಕ್ರಿಯೆಗಳಿಂದ ಎಷ್ಟು ಸ್ಟ್ರೀಮ್ಲೈನ್ ಮಾಡೋದು ಅಂದ್ರೆ ದಿನಕ್ಕೆ ಬರೋಬ್ಬರಿ 2 ಉಪಗ್ರಹಗಳನ್ನು ಪ್ರೊಡ್ಯೂಸ್ ಮಾಡಬೇಕು. ಹಂತ 3 ಈ ಮೂಲಕ ಒಂದು ಬೃಹತ್ ವಾರ್ಷಿಕ ಸಾಮರ್ಥ್ಯವನ್ನ ಸಾಧಿಸುವುದು. ದಿನಕ್ಕೆ 2 ಉಪಗ್ರಹಗಳು ಅಂದ್ರೆ ವರ್ಷಕ್ಕೆಷ್ಟು ಗೊತ್ತಾ? ಬರೋಬ್ಬರಿ 500ರಿಂದ 600 ಉಪಗ್ರಹಗಳು. ಈ ವಾರ್ಷಿಕವಾಗಿ ಇಷ್ಟು ದೊಡ್ಡ ವಾಲ್ಯೂಮ್ನಲ್ಲಿ ಉಪಗ್ರಹಗಳನ್ನು ಉತ್ಪಾದಿಸುವ ಈ ಅದ್ಭುತ ಸಾಮರ್ಥ್ಯ ಕಮರ್ಷಿಯಲ್ ಸ್ಪೇಸ್ ಸೆಕ್ಟರ್ನಲ್ಲಿ ನಿಜಕ್ಕೂ ಒಂದು ಗೇಮ್ ಚೇಂಜರ್ ಅಂತಾನೆ ಹೇಳ್ಬೋದು. ಕೊನೆಯದಾಗಿ ಒಂದು ಕುತೂಹಲಕಾರಿ ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನ ಮುಗಿಸೋಣ. ಈ ರೀತಿ ಸಾಮೂಹಿಕವಾಗಿ ಉತ್ಪಾದನೆಯಾಗುವ 500ರಿಂದ 600 ಉಪಗ್ರಹಗಳು ಜಾಗತಿಕ ಡೇಟಾ ಮತ್ತು ಟೆಲಿಕಮ್ಯುನಿಕೇಷನ್ ವ್ಯವಸ್ಥೆಯನ್ನ ಭವಿಷ್ಯದಲ್ಲಿ ಹೇಗೆಲ್ಲ ಬದಲಾಯಿಸಬಹುದು? ಖಾಸಗಿ ವಲಯದ ಈ ಸ್ಪೀಡ್ ನಮ್ಮ ಕಲ್ಪನೆಗೂ ಮೀರಿದ ಬದಲಾವಣೆಗಳನ್ನು ತರೋದು ಖಂಡಿತ. ಈ ಅದ್ಭುತ ಮಾಹಿತಿ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಈ ಎಕ್ಸ್ಪ್ಲೇನರಲ್ಲಿ ಜೊತೆಯಾಗಿದ್ದಕ್ಕೆ ಧನ್ಯವಾದಗಳು.